ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ವತಿಯಿಂದ ವಿಶ್ವ ಹೃದಯ ದಿನದ ಅಂಗವಾಗಿ ಸೆಪ್ಟೆಂಬರ್ 21ರಂದು ಕೆಎಂಸಿ ಆಸ್ಪತ್ರೆ ವಿಶ್ವ ಹೃದಯ ದಿನದ ವಾಕಥಾನ್ 2025 ಆಯೋಜಿಸಲಾಗಿದೆ ಎಂದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್ ಅವರು ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ನಗರದ ಅಂಬೇಡ್ಕರ್ ವೃತ್ತದ ಕೆಎಂಸಿ ಆಸ್ಪತ್ರೆ ಬಳಿಯಿಂದ ಕಪ್ರಿಗುಡ್ಡದ ಮರೇನಾ ಕ್ರೀಡಾ ಸಂಕೀರ್ಣದವರೆಗೆ ವಾಕಥಾನ್ ನಡೆಯಲಿದೆ ಎಂದರು. In observance of World Heart Day, KMC Hospital Mangalore is proud to announce community-focused event aimed at promoting heart health and raising awareness about cardiovascular diseases. The hospital will host the World Heart Day Walkathon 2025 to encourage active and healthy lifestyle among the public. At Kasturba Medical College, Mangalore, our mission extends beyond patient care within our walls. We are dedicated to creating awareness about critical lifestyle diseases. By hosting events like the Walkathon, we hope to engage the community directly and provide them with the knowledge and motivation to lead healthier lives. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನರಸಿಂಹ ಪೈ ಅವರು ಮಾತನಾಡಿ, ಸೆಪ್ಟೆಂಬರ್ 21ರಂದು ನಡೆಯಲಿರುವ ವಾಕಥಾನ್ ಅನ್ನು ಮಂಗಳೂರು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತ ಮಿಥುನ್ ಎಚ್ಎನ್ ಅವರು ಚಾಲನೆ ನೀಡಲಿದ್ದು, ಬೆಳಿಗ್ಗೆ 6:30ಕ್ಕೆ ಕೆಎಂಸಿ ಆಸ್ಪತ್ರೆಯಿಂದ ಆರಂಭಗೊಳ್ಳಲಿರುವ ವಾಕಥಾನ್ ಬಲ್ಮಠ ರಸ್ತೆ, ತಾಜ್ ಮಹಲ್, ಮಿಲಾಗ್ರಿಸ್ ರಸ್ತೆ, ಎಎಂಎ ಹಾಲ್ ಅತ್ತಾವರ, ಎಸ್ಎಲ್ ಮತಿಯಾಸ್ ರಸ್ತೆ ಮೂಲಕ ಸಾಗಿ ಮಂಗಳೂರಿನ ಕಪ್ರಿಗುಡ್ಡದ ಮರೇನಾ ಕ್ರೀಡಾ ಸಂಕೀರ್ಣದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು. ಸುಮಾರು 20 ವರ್ಷದಿಂದ ಕೆಎಂಸಿ ಆಸ್ಪತ್ರೆ ವತಿಯಿಂದ ನಾವು ಈ ನಡಿಗೆಯನ್ನು ನಡೆಸ್ತಾ ಇದ್ದೇವೆ. 2006ರಿಂದ ಈ ವರ್ಷ 21ನೇ ವರ್ಷ. ಈ ವರ್ಷದ ಈ ನಡಿಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಆಸ್ಪತ್ರೆಯಿಂದ ಪ್ರಾತಃ ಕಾಲ 6:30ಕ್ಕೆ ಪ್ರಾರಂಭವಾಗುತ್ತದೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಿಥುನ್ ಎಚ್ಎನ್ IPS ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್ ಫಾರ್ ಲಾ ಅಂಡ್ ಆರ್ಡರ್ ಅವರು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ ಬೆಳಿಗ್ಗೆ 6:30ಕ್ಕೆ. ಮತ್ತೆ ಅಲ್ಲಿಂದ ಈ ನಡಿಗೆ ನಮ್ಮ ಬಲ್ಮಠ ರೋಡ್ ಇಂದ ಮುಂದೆ ಹೋಗಿ ಹಂಪನಕಟ್ಟ, ತಾಜ್ ಮಹಲ್, IMA ಹಾಲ್, ಅಲ್ಲಿಂದ ನಮ್ಮ ಮರೀನಾ ಕ್ಯಾಂಪಸ್ ಅಲ್ಲಿ ಇದು ಕನ್ಕ್ಲೂಡ್ ಆಗ್ಲಿಕ್ಕಿದೆ. ಸುಮಾರು ಒಂದು ತಾಸಿನ ಈ ನಡಿಗೆ ನಡಿಲಿಕ್ಕಿದೆ. ಹೃದ್ರೋಗ ತಜ್ಞ ಡಾಕ್ಟರ್ MN ಭಟ್ ಅವರು ಮಾತನಾಡಿ, ಮಂಗಳೂರಿನ ಜನತೆಗಾಗಿ ಕೆಎಂಸಿ ಆಸ್ಪತ್ರೆ ಕಳೆದ 20 ವರ್ಷಗಳಿಂದ ವಾಕ್ ಫಾರ್ ಯುವರ್ ಹಾರ್ಟ್ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಎಂದರು. ಪ್ರತಿ ವರ್ಷ ನಾವು ಈ ಯುವ ಜನತೆ ನಮ್ಮೊಂದಿಗೆ ಕೂಡಿಕೊಂಡು 20 ವರ್ಷದಿಂದ ನಾವು ಈ ವಿಶ್ವ ಹೃದಯ ದಿನದ ನಡಿಗೆ ನಡೆಸ್ತಾ ಇದ್ದೇವೆ. ಜನರಲ್ಲಿ ಸಾಮಾಜಿಕವಾಗಿ ಒಂದು ಅರಿವು ಮೂಡಿಸಲು. ಮತ್ತೆ ಈ ಸಲದ ಥೀಮ್ ಅಂದ್ರೆ ನೆವರ್ ಮಿಸ್ ಎ ಬೀಟ್ ಅಂತ ಹೇಳಿದ್ರೆ, ಒಂದು ಬಡಿತ ಕೂಡ ಪ್ರತಿಯೊಬ್ಬರಿಗೂ ಆರೋಗ್ಯ ಒಳ್ಳೆದಿದ್ರೆ ಪ್ರತಿಯೊಬ್ಬರ ಹೃದಯವು ಮಿಡಿತಾ ಇರಲಿ, ಯಾರ ಹೃದಯ ಕೂಡ ನಿಲ್ಲದಂತೆ ಆಗಲಿ. ಅದಕ್ಕೋಸ್ಕರ ಜನತೆ ನಮ್ಮೊಂದಿಗೆ, ಈ ಯುವ ಜನತೆ ಹೆಚ್ಚಾಗಿ 1,000 ಜನ ನಮ್ಮಲ್ಲಿ ವಾಕಿಂಗಿಗೆಲ್ಲ ಬರ್ತಾರೆ ಅಥವಾ ಈ ನಡಿಗೆಗೆ ಬರ್ತಾರೆ. ಅದೇ ರೀತಿಯಲ್ಲಿ ನಾವು ಏನ್ ಅಂದ್ಕೊಳ್ತಾ ಇದೀವಿ ಅಂದ್ರೆ, ಮಕ್ಕಳು ಮತ್ತೆ ಹೆಂಗಸರು ಮತ್ತೆ ವೃದ್ಧರು ಅವರು ಕೂಡ ಅತಿ ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ಳಿ. ಯಾಕಂದ್ರೆ ಈ ಹೃದಯ ಕಾಯಿಲೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಸಣ್ಣ ಪ್ರಾಯದವರಲ್ಲಿ, ಟೀನೇಜರ್ಸ್ ಅಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ. ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಹರೀಶ್ ರಾಘವನ್ ಮಾತನಾಡಿ, 1,000 ಮೀಟರ್ ಮೆಡ್ಲೆ ರಿಲೇಯಲ್ಲಿ ರಾಷ್ಟ್ರೀಯ ಚಿನ್ನದ ಪದಕ ವಿಜೇತ ಮಾಸ್ಟರ್ ಯಶಸ್ ಅವರು ಈ ವಾಕಥಾನ್ನಲ್ಲಿ ಭಾಗವಹಿಸಲಿದ್ದಾರೆ. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಮರೇನಾ ಕಾಂಪ್ಲೆಕ್ಸ್ನಲ್ಲಿ ನಡೆಯುವ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. The event is on Sunday, the walkathon. The walkathon is designed to be both fun and informative, motivating people to adopt simple, positive changes. Our goal is to make heart health a priority for everyone, encouraging them to be proactive in their well-being. This year, Master Yashash, who is a national gold medalist in 1,000 meters medley race, will be the torchbearer for this walkathon. The winners of various competitions will be awarded at the valedictory program on 21st September 2025 at Marina Sports Complex.
I'd like to thank the voluntary associations like Rotary Club, JCI, Mango Runners Club, and Lions Club who will be attending the function. Our department of cardiothoracic surgery was started in the year 1997 by Dr. Ashok Shetty. ಹೃದಯ ಶಸ್ತ್ರಚಿಕಿತ್ಸಕ ಐರೇಶ್ ಶೆಟ್ಟಿ ಮಾತನಾಡಿ, ವಾಕಥಾನ್ನಲ್ಲಿ ಭಾಗವಹಿಸುವವರು ಕೆಂಪು ಬಟ್ಟೆಯನ್ನು ಧರಿಸಲು ಪ್ರೋತ್ಸಾಹಿಸಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗುವುದು. ವಾಕಥಾನ್ನ ನಂತರ ಉಪಹಾರ ಹಾಗೂ ಎಂಡ್ ಪಾಯಿಂಟ್ನಿಂದ ಆರಂಭದವರೆಗೆ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸಲು ನೋಂದಾಯಿಸಲು 9008167071 ಸಂಖ್ಯೆಗೆ ತಮ್ಮ ವಿವರಗಳನ್ನು ಕಳುಹಿಸಬೇಕು ಎಂದರು. So for the upcoming event, the participants are encouraged to wear red. Various competitions will be conducted throughout the event, and the participants can win exciting prizes in categories like best corporate, group or institution participation, such as various nursing institutes that come to our walkathon regularly. Most enthusiastic participants, where we have had participants as young as 3 to 4 year olds up to as old as 80-year-old gentlemen, and best slogan shouting and best placard, which would put out creative messages regarding World Heart Day and of course heart health. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.